ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ? ಮೇಷರಾಶಿ. ನಾಳೆ ನಿಮಗೆ ಶಾಂತಿ ಸಿಗುವ ಸಾಧ್ಯತೆ ಇದೆ. ಕೆಲವು ಸುಂದರವಾದ ಘಟನೆಗಳು ಸಂಭವಿಸಬಹುದು. ಎಲ್ಲವನ್ನೂ ನಿಯಂತ್ರಿಸಲು ಅಥವಾ ಯೋಜಿಸಲು ಪ್ರಯತ್ನಿಸಬೇಡಿ. ಬ್ರಹ್ಮಾಂಡದಿಂದ ಬರುವ ಆಶ್ಚರ್ಯಗಳಿಗೆ ನಿಮ್ಮ ಮನಸ್ಸನ್ನು ತೆರೆಯಿರಿ. ನೀವು ಫಲಿತಾಂಶವನ್ನು ನಿಯಂತ್ರಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಸರಿಯಾದ ಮಾರ್ಗವು ಗೋಚರಿಸುತ್ತದೆ. ಸಮಾಧಾನವಾಗಿರಿ ಮತ್ತು ಜೀವನವು ನಿಮಗೆ ಕರುಣೆಯ ಸ್ಪರ್ಶವನ್ನು ನೀಡಲಿ. ವೃಷಭ. ನಾಳೆ ಯಾವುದೇ ಅವಸರವಿಲ್ಲ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಮುಂದುವರಿಯಿರಿ. ಇತರರು ಅವಸರ ಮಾಡುತ್ತಿದ್ದರೂ ನಿಮ್ಮದೇ ಆದ ಲಯವನ್ನು ಅನುಸರಿಸಿ. ನಿಮ್ಮ ಸ್ಥಿರವಾದ ಶಕ್ತಿಯಲ್ಲಿದೆ. ಇತರರು ಮುಂದೆ ಓದಬಹುದು. ಉದ್ದೇಶಪೂರ್ವಕವಾಗಿ ಮಾಡಿದ ಕೆಲಸವು ಕಾಲವನ್ನು ಮೀರಿ ನಿಲ್ಲುತ್ತದೆ ಮತ್ತು ಸತ್ಯಕ್ಕೆ ಹತ್ತಿರವಾಗಿರುತ್ತದೆ ಎಂಬುದನ್ನು ನೆನಪಿಡಿ. ಮಿಥುನ. ನೀವು ಏನು ಮಾಡುತ್ತಿದ್ದೀರಿ ಅಥವಾ ಯೋಚಿಸುತ್ತಿದ್ದೀರಿ ಎಂಬುದು ಪ್ರತಿಕೂಲವಾಗಿದ್ದರೂ ಸಹ ಇದು ಕೆಲವು ಬೀಜಗಳನ್ನು ಬಿಡುತ್ತಿದೆ ಎಂದು ನಂಬಿ ಅದರಿಂದ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಬಗ್ಗೆ ದಯೆ ಇರಲಿ. ಯಾವುದೇ ಫಲಿತಾಂಶಕ್ಕಾಗಿ ಅವಸರ ಪಡಬೇಡಿ. ಕರ್ಕಾಟಕ ರಾಶಿ. ನಾಳೆ ಮೃದುವಾದ ಹೃದಯದಿಂದ ಮುನ್ನಡೆಯಿರಿ. ನಿಮ್ಮ ಪ್ರೀತಿ ಪಾತ್ರರಿಗೆ ದಿನವನ್ನು ಮುನ್ನಡೆಸಲು ಅವಕಾಶ ಮಾಡಿಕೊಡಿ. ಸಂಭಾಷಣೆಗಳು, ಕೆಲಸಗಳು ಮತ್ತು ಅಡೆತಡೆಗಳು ಸೌಮ್ಯತೆಯಿಂದ ಪರಿಹರಿಸಲು ಬಿಡಿ. ನಿಮ್ಮ ಕಾಳಜಿಯುಳ್ಳ ಸ್ವಭಾವವು ಒಂದು ಶಕ್ತಿ. ನಿಮ್ಮನ್ನು ಹೆಚ್ಚಾಗಿ ಕ್ಷಮಿಸಿ. ಸಿಂಹರಾಶಿ. ನಾಳೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮದ ನಡುವೆ ಲಘುತೆ ಮತ್ತು ಸಂತೋಷದ ಕ್ಷಣಗಳನ್ನು ನೋಡಿ. ಕೆಲಸದಲ್ಲಿ ಪ್ರತಿಯೊಂದು ಸಣ್ಣ ಗೆಲುವನ್ನು ಆನಂದಿಸಿ. ನಗುವಿನ ಕ್ಷಣಗಳು ಸಂಬಂಧವನ್ನು ಬಲಗೊಳಿಸಬಹುದು. ಹಣಕಾಸಿನ ವಿಷಯಗಳ ಬಗ್ಗೆ ಗಮನವಿರಲಿ. ಆರೋಗ್ಯದ ವಿಷಯದಲ್ಲಿ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಉಸಿರಾಡಿ ಮತ್ತು ನಗುತ್ತೀರಿ. ಕನ್ಯಾ ರಾಶಿ. ನಾಳೆ ನೀವು ವ್ಯತ್ಯಾಸವನ್ನುಂಟು ಮಾಡುವ ಎಲ್ಲವನ್ನೂ ಮಾಡಬೇಕಾಗಿಲ್ಲ ಎಂಬುದನ್ನು ನೆನಪಿಡಿ. ಸಣ್ಣ ಕಾರ್ಯಕ್ರಮಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆಯನ್ನು ತರಬಹುದು. ಅತಿಯಾದ ಯೋಚಿಸಬೇಡಿ. ಪರಿಪೂರ್ಣ ಕ್ಷಣಕ್ಕಾಗಿ ಕಾಯಬೇಡಿ. ತುಲಾ ರಾಶಿ. ನಾಳೆ ಕುಟುಂಬದ ಬೆಂಬಲ ಮತ್ತು ಮನೆಯ ಸುಧಾರಣೆಗಳು ಸಾಧ್ಯತೆಗಳಿವೆ. ನಿಮ್ಮ ತಾಯಿಯಿಂದ ಭಾವೈಕ್ಯತೆ ಭರವಸೆ ನೀಡಿ ಉತ್ತಮವಾಗಿರುತ್ತವೆ. ಖರ್ಚು ಹೆಚ್ಚಾಗಬಹುದು, ಆದರೆ ಅದು ಯೋಗ್ಯವಾಗಿರುತ್ತದೆ. ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ. ಒಂಟಿಯಾದವರಿಗೆ ಕುಟುಂಬದ ಮೂಲಕ ಸಂಪರ್ಕಗಳು ಸಿಗಬಹುದು. ಕೆಲಸಕ್ಕಾಗಿ ಶಾಂತ ವಾತಾವರಣದ ಮೇಲೆ ಗಮನ ಹರಿಸಿ. ಆಸ್ತಿಯಲ್ಲಿನ ಹೂಡಿಕೆಗಳು ಭರವಸೆ ನೀಡುತ್ತವೆ. ಮಾನಸಿಕ ಶಾಂತಿ ಮತ್ತು ಸ್ವಯಂ ಆರೈಕೆ. ವೃಶ್ಚಿಕ ರಾಶಿ. ನಾಳೆ ಸಹಕಾರಕ್ಕಾಗಿ ಮೌಲ್ಯ ನೀಡಿ. ತಡದ ಕೆಲಸಗಳು ನಿಮ್ಮ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ವೃದ್ಧಿಯಾಗಿರುತ್ತವೆ. ಪ್ರೀತಿ ಪಾತ್ರರಿಗೆ ಸಕ್ರಿಯವಾಗಿ ಆಲಿಸಿ. ಬೆಂಬಲ ಮತ್ತು ತಿಳುವಳಿಕೆಯನ್ನು ನೀಡಿ. ಹಿಂದಿನ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಲು ಇದು ಸೂಕ್ತ ದಿನ. ಆಳವಾದ ಸಂಪರ್ಕಗಳಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಮೌಲ್ಯಗಳಿಗೆ ಅನುಗುಣವಾಗಿ ಭವಿಷ್ಯದ ಹೂಡಿಕೆಗಳಿಗಾಗಿ ಉಳಿದ ಸ್ವಯಂ ಆರೈಕೆಯನ್ನು ನಿರ್ಲಕ್ಷಿಸಬೇಡಿ. ಸರಳ ಸಂತೋಷಗಳು ಅಥವಾ ಹೆಚ್ಚಿನ ಹವ್ಯಾಸಗಳೊಂದಿಗೆ ನಿಮ್ಮನ್ನು ಮಾಡಿ. ಧನುರಾಶಿ. ನಾಳೆ ನಿಮ್ಮ ಆಂತರಿಕ ಭಾವನೆಗಳು ಬದಲಾಗಿರಬಹುದು. ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗಬಹುದು ಮತ್ತು ನಿರ್ಲಕ್ಷಿಸಿದರೆ ಅದು ವಿಷವಾದರೆ ಕಾರಣವಾಗಬಹುದು. ಹಣಕಾಸಿನ ವಿಷಯಗಳು ಇದು ಅವಸರವೆನಿಸಬಹುದು, ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹೃದಯದ ವಂತಿಕೆಯಿಂದ ನಂಬಿರಿ. ಮಕರ ರಾಶಿ. ನಾಳೆ ನೀವು ಮಾಡುವ ಅಥವಾ ಯೋಚಿಸುವ ಎಲ್ಲದರಲ್ಲೂ ತಾಳ್ಮೆಯನ್ನು ಸ್ವಭಾವ ಮಾಡಿ. ಕುಟುಂಬದ ವಿಷಯಗಳಲ್ಲಿ ಆತುರವನ್ನು ತಪ್ಪಿಸಿ. ಹಿರಿಯರೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ಅವರ ಉಪಸ್ಥಿತಿಯಿಂದ ಶಕ್ತಿಯನ್ನು ಪಡೆಯಿರಿ. ಶಾಂತವಾಗಿರಿ. ನಿರ್ವಹಣೆ ಸಂಬಂಧಿಸಿದ ಕಾರ್ಯಗಳಲ್ಲಿ ವಿನಯ ಮತ್ತು ವಿವೇಕವನ್ನು ತೋರಿಸಿ. ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕ್ರಿಯವಾಗಿರಿ. ವದಂತಿಗಳನ್ನು ನಂಬಬೇಡಿ. ಪ್ರಮುಖ ವಿಷಯಗಳಲ್ಲಿ ಹಿರಿಯರ ಸಲಹೆಯನ್ನು ಗಮನ ಕೊಡಿ. ಕುಂಭರಾಶಿ. ನಾಳೆ ನೀವು ಹೊಸ ಅವಕಾಶಗಳನ್ನು ಅನುಭವಿಸಬಹುದು. ವೈಯಕ್ತಿಕ ಬೆಳವಣಿಗೆ ಮತ್ತು ಅರ್ಥಪೂರ್ಣ ಸಂಪರ್ಕಗಳನ್ನು ಉತ್ತೇಜಿಸಬಹುದು. ಆತ್ಮವಿಶ್ವಾಸ, ನಿರ್ಣಯ ಮತ್ತು ಭಾವನೆಗಳು ಮತ್ತು ಆದ್ಯತೆಗಳಿಗೆ ಸಮತೋಲಿತ ವಿಧಾನವನ್ನು ಅನುಸರಿಸಿ. ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ವೈಯಕ್ತಿಕ ಸಂಬಂಧಗಳು ಮುಕ್ತ ಸಂವಹನದಿಂದ ಪ್ರಯೋಜನ ಪಡೆಯಬಹುದು. ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳುವತ್ತ ಗಮನಹರಿಸಿ. ನೆಟ್ವರ್ಕಿಂಗ್ ಮೌಲ್ಯಯುತ ಸಂಪರ್ಕಗಳನ್ನು ಪರಿಚಯಿಸಬಹುದು, ಆದ್ದರಿಂದ ಸಹಕಾರ ಮುಕ್ತವಾಗಿರಿ. ಮೀನರಾಶಿ. ನಾಳೆ ನೀವು ಸೃಜನಶೀಲತೆ ಮತ್ತು ಕಲ್ಪನೆಯಿಂದ ನವೀನ ಪರಿಹಾರಗಳನ್ನು ಕಂಡುಕೊಳ್ಳಬಹುದು, ಆದ್ದರಿಂದ ಮುಕ್ತ ಮನಸ್ಸನ್ನು ಕಾಪಾಡಿಕೊಳ್ಳಿ. ತಂಡದ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು, ಆದರೆ ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಿ, ಏಕೆಂದರೆ ಇದು ಪ್ರೀತಿಪಾತ್ರರೊಂದಿಗೆ ಆಳವಾದ ತಿಳುವಳಿಕೆ ಮತ್ತು ಗ್ರಹಿಕೆಯಾಗಿದೆ.